ಚೆನ್ನಾಗಿ ಬೈಯಿ. ಬೆಟ್ಟ ಹತ್ತಕ್ಕೂ ಗುಂಡಿಗೆ ಬೇಕಮ್ಮ. ನಮ್ಮ ಹತ್ರ ಏನಂತ ಗೊತ್ತಾ, ಬೆಟ್ಟ ಹತ್ತಕ್ಕೂ ಗಂಡ್ಸಾಗಿರ್ಬೇಕು ಅಂತ. ಸೂರ್ಯ ಮೀಟರ್ ಬೇಕು. ನಿಮ್ಮಮ್ಮ ಮನೇಲಿ ಹೊರಡೋಗ್ಲೇನೆ ಬೈತ್ ಕಳ್ಸಿದ್ರು ಇವರು. ಹುಡುಗಿ ಮನೆ ಅಡ್ರೆಸ್ ಗೊತ್ತಿಲ್ಲ, ಫೋನ್ ನಂಬರ್ ಗೊತ್ತಿಲ್ಲ. ಗುರು, ನಮ್ದು ಫ್ಯಾಮಿಲಿ ಆಡಿಯನ್ಸ್ ನೋಡುವಂತ ಕಂಟೆಂಟ್. ಏನ್ ಹೇಳಕ್ ಇಷ್ಟಪಡ್ತೀಯಾ ಹೇಳಿ. ನಾನೇನು ಹೇಳಿ ಶೂಟಿಂಗಾ ನನಗೆ ಬರೋ ಟೈಮ್ ಅಷ್ಟರಲ್ಲಿ ಅವ್ನು ನನ್ನಂತ 4 ಜನ ಮಕ್ಳು ಇರ್ತಾರೆ. ಅದೆಲ್ಲ ಹಾಕ್ಬೋಡ ಅರುಣ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಕಲಿಯುವ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಒಳ್ಳೆ ಟ್ರಾವೆಲಿಂಗ್ ಬ್ಲಾಗ್ ಸೀರೀಸ್ ಕಂಟಿನ್ಯೂಷನ್ ಮಾಡ್ತಿದ್ದೀವಿ. ದಿಸ್ ಇಸ್ ದ ಸೆಕೆಂಡ್ ವಿಡಿಯೋ. ಸೊ ನಮ್ಮ ಜೊತೆ ನಮ್ಮ ಕಸಿನ್ಸ್ ಎಲ್ಲ ಇದ್ದಾರೆ. ಇವತ್ತು ನಾವು ಬಂದಿದ್ದೀವಿ, ಯಾವುದೋ ಒಂದು ವಿಲೇಜಿಗೆ ಬಂದಿದ್ದೇವೆ. ಎಲ್ಲಿ? ಮೈ ಫೇವ್ರೆಟ್ ಕೌ. ನನಗೆ ಪ್ರಾಣಿ ಅಂದರೆ ತುಂಬ ಇಷ್ಟ. ಡ್ರೈವರ್ ಚೇಂಜ್ ಆಗಿದ್ದಾರೆ. ಈಗ ಮಣಿಶಂಕರ್ ಅವರು ಹಳ್ಳಿಯಲ್ಲಿ ಗಾಡಿ ಓಡಿಸ್ತಿದ್ದಾರೆ. ಅಲ್ಲಿ ರೋಡೇ ಇಲ್ಲ. ರೋಡಲ್ಲ, ಕೋಳಿ ಚಿಕನ್ ಮಸಾಲ ಆಗೋಗ್ತಿತ್ತು. ಲೆಫ್ಟ್ ಇಲ್ಲಿ ಇದೆ, ಇಲ್ಲೇ ಇಲ್ಲ, ಹಂಗೆ ತೋರಿಸ್ತಾರೆ. ರೋಡೇ ಇಲ್ಲ. ಆಫ್ ರೋಡ್ ಆಗುತ್ತಾ? ಕೇಳ್ಬಿಟ್ಟು ಹೋಗಿ ನೀವು. ಅಲ್ಲ ಕಷ್ಟ ಫ್ರೆಂಡ್ಸ್, ಇಲ್ಲಿ ಡ್ರೈವ್ ಮಾಡೋದು ಎಲ್ಲ ಚಿಕ್ಕ ರೋಡ್ ಇದೆ. ಬಟ್ ಇಲ್ಲಿ ಎಕ್ಸ್ಪರ್ಟ್ ಡ್ರೈವರ್ ಕೂತಿದ್ದಾರೆ. ಅವ್ರಿಗೆ ಇವೆಲ್ಲ ತೃಣಕ್ಕೆ ಸಮಾನ ಅಲ್ವೇ? ಇದೆಲ್ಲ ಇವ್ರಿಗೆ ಧೂಳಕ್ಕೆ ಸಮಾನ, ಆರಾಮಾಗಿ ಓಡಿಸ್ತಾರೆ ಎಕ್ಸ್ಪರ್ಟ್ ಡ್ರೈವರ್. ಸಿಕ್ಕಾಪಟ್ಟೆ ಬೆಟ್ಟ ಹಚ್ಚಿದ್ದೀರಾ ಮಣಿಶಂಕರ್ ನೀವು. ಬೆಟ್ಟ ಹತ್ಬೇಕು ನೀನು. ನಾವು ಕಾರಲ್ಲಿ ಕೂತಿರ್ತೀವಿ, ನವಿಲ್ ನೋಡು, ನವಿಲು ಅಲ್ಲಿ ಮರದ ಹತ್ರ ಹೋಗೋಣ. ಹೋಗಿ ನಡಿ. ನಾವು ಕಾರ್ ಹೋದ್ರೆ ಹೊಟ್ಟೋಗತ್ತ ಅರುಣ. ಸರಿ ಹೋಗ್ತೀವಿ. ಎಲ್ಲ ಇಳಿಬೇಡಿ, ಓಡ್ಬಿಡುತ್ತೆ. ಬನ್ನಿ ನವಿಲ್ ಕ್ಯಾಚ್ ಮಾಡೋಣ. ಎಲ್ಲಿದೆ? ಗಲಾಟೆ ಮಾಡಬೇಡಿ. ಈಗ ನಮಗೆ ನವಿಲ್ ಸಿಕ್ಕಿದೆಯಂತೆ. ಎಲ್ಲಿದೆ? ಶೂಟಿಂಗಾ? ಹೌದು. ನೋಡೋಣ, ನಮಗೆ ಕ್ಯಾಮ್ರಾಗೆ ನವಿಲ್ ಸಿಗುತ್ತಲ್ಲ, ನೋಡೋಣ. ಲುಕ್ ಎಟ್ ದ ಬ್ಯೂಟಿ ಮ್ಯಾನ್. ಕಾಣಿಸ್ತಿದ್ಯಾ? ನೋಡಿ ನನಗೆ ಕಾಣಿಸ್ತಾ ಇದೆ. ಎಲ್ಲೊಟ್ಟೋಯ್ತು ಝೂ. ಕ್ಯಾಮ್ರಾ ಕಾಣಿಸ್ತಾ ಇದೆ. ನಾವೀಗ ನಿಮ್ಗೆ ಕಾಣಿಸ್ತಿದ್ಯಲ್ಲ, ಹಿಂಗೋಗಿ ಅಲ್ಲಿ ಹೋಗಿ ನೋಡಿ, ಆ ತುದಿಗೆ ಹೋಗ್ತೀವಿ. ಇಲ್ಲ, ಮೇಲಕ್ಕೆ ಹೋದ್ರೆ ಸಿಗ್ಬೋದು ಗಿರ್ಜಾ. ನೋಡ ಬನ್ನಿ. ಸೊ ಓಕೆ, ಸೊ ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟು. ಫಸ್ಟು ಮನೆ ಬಿಡೋವಾಗ ಟ್ರೆಕ್ಕಿಂಗ್ ಬೇಡ, ಬರೀ ಅಲ್ಲೊಂದು ಸಾವಂದುರ್ಗಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದು. ಸೊ ಇದು ಯಾವುದೋ ನಮ್ಮ ಡೈರೆಕ್ಟ್ರ್ ಇದ್ದಾನಲ್ಲ, ಇವ್ನು ಹೇಳಿದ್ದಕ್ಕೆ ಬಂದಿರೋದು. ಆ್ಯಕ್ಚುಲಿ ಫಸ್ಟು ನಮ್ಮ ಕಾಮಿಡಿ ಕಂಟೆಂಟ್ ಮಾಡ್ತಾರಲ್ಲ, ಅವರು ಫಸ್ಟ್ ಬೇರೆ ಪ್ಲೇಸ್ ಹೇಳಿದರು. ಬಟ್ ಅದು ಫಾರೆಸ್ಟ್ ರಿಸ್ಟ್ರಿಕ್ಟೆಡ್ ಏರಿಯಾ. ಅದಕ್ಕೆ ಇವಂತ ಹುಡುಕಿದ್ದಾನೆ ಗೂಗಲಲ್ಲಿ. ಇವನಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಹುಡುಕಿದ್ದಾನೆ. ಹೋಗ್ತಾ ಇದ್ದೀವಿ. ಹೇಳೆ 2 years ಬ್ಯಾಕ್ ನಾವು ಇದೇ ಥರ ಒಂದು ಚಿಕ್ಕ ಟ್ರಕ್ಕಿಂಗ್ ಹೋಗಿದ್ವಿ, ಸೋಮೇಶ್ವರ ದೇವಸ್ಥಾನ. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಆದರೆ ಆವಾಗ ನಮ್ಮ ಒಟ್ಟಿಗೆ ಸೀನಿಯರ್ ಸಿಟಿಸನ್ಸ್ ಬಂದಿದ್ರು. ಇದು ಆ್ಯಕ್ಚುಲಿ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್. ಇದು ಫುಲ್ಲು ಸ್ಟೀಪ್ ಆಗಿದೆ ಫುಲ್ಲು. ನೋಡಿ, ಆಗಲೇ ಸುಸ್ತಾಗ್ತಾ ಇದೆಯಂತೆ. ನನಗೇನು ಸುಸ್ತಾಗ್ತಿಲ್ಲ, ನನಗೆ ಸುಸ್ತಾಗ್ತಿಲ್ಲ. ಚೆನ್ನಾಗಿ ತಿನ್ನು. ಅದಕ್ಕೆ ಇಲ್ಲಿ ನಮ್ಮ ಚಿಲ್ಟಾರಿ ಪಲ್ಟಾರಿ ಕೊಡು. ನೀನೇನು ಹೇಳ್ತೀಯೋ? ಸೊ ಮೇಲ್ಗಡೆ ಪೀಕಾಕ್ ಇದೆಯಂತೆ, ಫೆದರ್ ಓಪನ್ ಆಗಿರೋದು. ನೋಡೋಣ ಬನ್ನಿ. ಸಕ್ಕತ್ತಾಗಿದೆ ಜಾಗ ಮಾತ್ರ. ತಣ್ಣಗೆ ಬಂದಿದ್ದಕ್ಕೂ ಹೊತ್ತಿತ್ತು ಇಲ್ಲ. ಅಯ್ಯಪ್ಪ, ಮೇಲೆ ಹೋಗ್ಬಿಟ್ಟು ಹತ್ರ ಹೋಗ್ಬಿಟ್ಟು ಸಿಗ್ತೀವಿ. ಓಕೆ, ಹಂಗೆ ವ್ಯೂ ಎಂಜಾಯ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ಬಿಡ್ತೀನಿ. ಹೀರೋ ಸ್ಲಿಪ್ ಆಗ್ತಾಯಿದೆ ಕಾಕ್. ಹಂಗೆ ಆಯ್ತಪ್ಪ, ಬರ್ತೀರಾ?
ಎಷ್ಟು ವರ್ಷ ಆದ್ಮೇಲೆ ಹತ್ತಾ ಇರೋದು ಆಡ್ಬಿಡ್ತು ಆ ಥರ ಆ ಕಡೆ ಹೋಯ್ತು ಅಲ್ಲೊಂದು ಆಡ್ತು ಹಾಂ ಸೊ ಆಲ್ಮೋಸ್ಟ್ ಇನ್ನೇನು ಬಂದಿದ್ದೀವಿ ವ್ಯೂ ಪಾಯಿಂಟ್ಗೆ. ನೀವು ಬರೋವಾಗ ವಾಟ್ರ್ ಬಾಟ್ಲು ತೊಗೊಂಬನ್ನಿ. ನಾವೇನೋ ಬಿಸಿ ರಕ್ತ ಅಂತ ಹತ್ಬಿಟ್ಟಿದ್ದೀವಿ. ये पबजी वाला है क्या? ಫುಲ್ ಸುಸ್ತು. ಅಲ್ಲ ಅಕ್ಕವ್ರು ಅಲ್ಲೇ ಶೆಡ್ಡು ಇಬ್ಬರು ಇನ್ನೂ ಹೋಗಿಲ್ಲ. ಫುಲ್ಲು ಅರ್ಧನೂ ಹತ್ತಿಲ್ಲ ಅನ್ಸರ್ ನಾವು ಮೋಸ್ಟ್ಲಿ ಅಲ್ಲೇನೋ. ಸೊ ಆ ಕಡೆ ಹೊಟ್ಟೋಯ್ತಲ್ಲ ಪೀಕಾಕು. ಜಾಗ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಸುಮ್ಮನೆ ಹೆಂಗೆ ತೋರಿಸ್ತೀವಿ ಒಂದು ಫುಲ್ ಬೆಟ್ಟ ಮೇಲೆ ಬಂದಿದ್ದೀವಿ. ಇನ್ನೂ ಫುಲ್ ಬಂದಿಲ್ಲ. ಹೋಗ್ಬೇಕು. ಸೈಡ್ ಕಡೆ ಇದೆ ಪ್ಲೇಸ್ ಮಾತ್ರ. ಸೊ ಈ ಜಾಗದು ಅಡ್ರೆಸ್ನ ನಾವು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಬರೋ ಚೆಕ್ ಮಾಡ್ಬೋದು. ಇಲ್ಲ ಗೂಗಲ್ ಮ್ಯಾಪ್ಸಲ್ಲಿ ಬೆಳಗುಂಬ ಬೆಟ್ಟ ಅಲ್ವೇನೋ. ಬೆಳಗುಂಬ ಬೆಟ್ಟ ಗುಂಡಿಗೆ ಇದ್ರೆ ಮಾತ್ರ ಬೆಟ್ಟ ಹತ್ತಿ. ದಿಸ್ ಇಸ್ ನಾಟ್ ಈಸಿ ಯಾರ್. ವಯಸ್ಸಾದವ್ರನ್ನ ಮೋರ್ ಓವರ್ ಆಗಲ್ಲ. ವಾಟರ್ ಬಾಟ್ಲನ್ನ ಹಿಡ್ಕೊಂಬನ್ನಿ. ಯಾವುದಕ್ಕೂ ನಾವು ಅದೊಂದು ತಪ್ಪು ಮಾಡಿಬಿಟ್ವಿ. ಸೊ ಸುಮ್ಮನೆ ಕರ್ಕೊಂಡ್ ಬರ್ಬೇಡಿ. ಬೆಟ್ಟ ಹತ್ತಕ್ಕಾಗಲ್ಲ. ಇನ್ನೊಂದು ಮೋಸ್ಟ್ಲಿ ಕನ್ನಡದಲ್ಲಿ ಏರಿಯಾಸ್ ಇದೆ. ಬರ್ಬೇಕಾದವ್ರು ಹುಷಾರಾಗಿ ಬನ್ನಿ. ಕನ್ನಡದಲ್ಲಿ ಫಸ್ಟ್ ವಿಡಿಯೋ ಅನ್ಸುತ್ತೆ ಈ ಬೆಟ್ಟ ತೋರಿಸ್ತಾ ಇರೋದು. ಬೆಂಗಳೂರಿಗೆ ಜಸ್ಟ್ 55 ಕಿಲೋಮೀಟರ್ಸ್ ಇಲ್ಲ 60 ಕಿಲೋಮೀಟರ್ಸ್ ಹತ್ರ ಇದೆ. ಎಕ್ಸ್ಪ್ಲೋರ್ ಮಾಡಿ. ಸೊ ಇವಾಗ ಒಂದು ಸಿನಿಮ್ಯಾಟಿಕ್ ಹಾಕ್ತೀವಿ, ಎಂಜಾಯ್ ಮಾಡ್ಕೊಂಡು. ಸೊ ಇನ್ನು ಮುಂದೆ ಹೋಗೋಣ ಅಂತ ನಮ್ಮ ಬಾಸ್ ಅಂತವ್ರೆ. ಬಾಸ್ ಅಂದಮೇಲೆ ಮುಗೀತು. ಹೋಗೋಣ. ಹೆಂಗಿದ್ಯಾ ಜೋಶು? ಅಪ್ರೂಪ ಬಂದಿದ್ಯಾ? ಡೈರೆಕ್ಟರ್ ಖಾಲಿ ಆಗುತ್ತೆ ಬನ್ನಿ ಬ್ರೋ ನೀವು. ಆಯ್ತಣ್ಣ. ಬೆಂಗಳೂರು ಬನ್ನಿ. ಆಯ್ತಣ್ಣ. ನಾವು ಬೆಂಗಳೂರಲ್ಲ, ಬೆಂಗಳೂರು ಅದು ಕಾಲೇಜ್ ಇದ್ದೀರಿ ಅಪ್ಡೇಟ್ ಮಾಡೋರು. ನಾವು ನಿಮ್ಮ ಊರಿಗೆ ಬರೋದು ಕಾಲೇಜ್ಗೆ. ಏನೋ ಸೌಂಡ್ ಚೆನ್ನಾಗಿ ಬಂತು. ಮೇಲೆ ಹೋಗೋಣ. ಸೊ ಯಾವ್ದು ವ್ಯೂ ಪಾಯಿಂಟ್ ಅಂತೆ ಹತ್ಕೊಂಡು ಹೋಗೋಣ. ಇಳಿಯೋದೆ ಸ್ಟೀಪ್ ಇದೆಲ್ಲ. ವೀಡಿಯೋ ನಿಮ್ಗೆ ಅಷ್ಟು ಕ್ಲಿಯರ್ ಗೊತ್ತಾಗಲ್ಲ ಸ್ಟೀಪ್ನೆಸ್ಸು. ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಆ ಸ್ಟೀಪ್ ನಿಮ್ಗೆ ಗೊತ್ತಾಗುತ್ತೆ. ವೀಡಿಯೋ ನನ್ನ ತೋರಿಸಿ ನಿಮ್ಗೇನು ಏನಿದೆ ಸುಮ್ಮನೆ ಹಿಂಗೈತೆ ಆರಾಮಾಗಿ ಹತ್ಬೋದು ಅಂತ ಹೇಳ್ತೀರಾ. ಬಟ್ ನೀವು ಲೈವಾಗಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಜಾಗ ಯಾರೂ ಇರಲ್ಲ ನೋಡಿ, ಖಾಲಿ ಖಾಲಿ. ಅಲ್ಲಿ ಸುಸ್ತಾಗ್ಬಿಟ್ಟು ಅವನಾಗಲೇ. ಹ್ಞೂ ಸೇಫ್ಟಿ ಮೆಷರ್ಮೆಂಟಿಂದ ಬಂದು ಅಷ್ಟೇ. ನಾವೇನೋ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದ್ವಿ. ಅದು ನಮ್ಮದು ಸಡನ್ ಪ್ಲ್ಯಾನ್ಸೇ ವರ್ಕೌಟ್ ಆಗೋದು. ಬಾಸ್ ಬಂದರು ಹೋಗೋದು ಅಂದ್ವಿ, ಹಂಗೆ ಬಂದಿದ್ದು. ಸೊ ಇವಾಗ ಇಲ್ಲ ತಾಣ ಹಿಂಗೆ ಹಿಂಗೋಣ ಬಾ. ನೋಡಿ ಬೆಟ್ಟನಲ್ಲಿ ನೀರು ಬರುತ್ತಲ್ಲ, ಮಳೆ ಟೈಮಲ್ಲಿ ಸಕ್ಕತ್ತಾಗುತ್ತೆ ನೀರು. ಅವಾಗ ಹಾಂ 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 ಏನು ಯೂಸ್ ಅದು ಫ್ರೂಟಿಂದ ಸ್ವಲ್ಪ ಹೇಳಿ. ನಿಮಗೆ ಗೊತ್ತಿಲ್ಲ ನನಗೆ ಸರ್. ಫುಲ್ ಹೆವಿ ಇದೆ. ನಮ್ಮ ಕಾಮಿಡಿ ವಿತ್ ಕಾರ್ತಿಕ್ ಬೇಡ ಅಂತ ಹೇಳ್ತಾರೆ, ನಾವು ಒತ್ತಡ ಅಂತ ಹತ್ತಾ ಇದ್ವಿ. ಸೊ ಇವ್ರ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ಐಕಾರ್ಡಲ್ಲಿ ಹಾಕಿರ್ತೀವಿ, ನೋಡಿ ಎಂಜಾಯ್ ಮಾಡಿ. ಒಳ್ಳೆ ಕಾಮಿಡಿ ಕಂಟೆಂಟ್ ಇದೆ. ಪ್ರೊಫೆಷ್ನಲ್ ಟ್ರಕ್ಕರ್ ಥರ ಹತ್ತುತ್ತಾ ಇದ್ದಾರೆ ಅವ್ರು. ನೋಡಿ ಆಗಲೇ ಮೇಲೆ ಓಡೋಗ್ಬಿಟ್ರು. ಸೊ ಸೇಫ್ಟಿ ಮೆಷರಿಂದಾನೇ ಬನ್ನಿ, ನಮ್ಮ ಥರ ಬರಬೇಡ್ರಿ. ಅಯ್ಯ ಅಮ್ಮ ಇಳಿಯೋದಿರೋದು ಗೈಸ್, ಆ ಥರ ದೊಡ್ಡ ವಿಷಯ ಅಲ್ಲ ಇಳಿಯೋದಿರೋದು. ಇರೋ ಬಂದೆ. ಸೊ ಈಗ ಯಾವ್ದು ಕಾಲ್ ಬರ್ತಾರೆ, ಮಾತಾಡ್ಬಿಟ್ಟು ಕಾಲ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಈ ಕಡೆ ಬರ್ತೀನಿ ಹೆವಿ ಗೈಸ್, ಒಂದು ಕಡೆ ಈ ಸೈಡ್ ಬರೋ ಹೆವಿ ಸ್ಟೀಪ್ ಇದೆ. ಟೆಕ್ನಿಕಲ್ ಹಾಕಬೇಕು, ಇಲ್ಲಾಂದರೆ ಮಾಡ್ಕೊಳ್ತೀನಿ. ನಾವು ಮಾಡ್ಕೊಂಡಿದ್ದೇನೆ ವಿಸಿಲ್ ಹೊಡಿತಾರೆ. ನಾವು ಹೊಡಿಯೋಣ. ಹಾಂ ಸೊ ಅತ್ತ ನಮ್ಮೇಲೆ ಅವ್ರು ಬರ್ತಾ ಇದ್ದಾರೆ ನಡಿ. ನಿಮ್ಗೆ ಅವ್ರು ಕಾಣಿಸ್ತಾನೂ ಇರಲ್ಲ. ಸರಿ ಬಾ. ಹೇ ಬರ್ರೋ ಕರೀತಾವ್ರೆ. ಕೆಳಗೆ ಇಳೀರಿ ಅಂತವ್ರೆ. ಸರಿ ಇಷ್ಟೇ, ಇಲ್ಲಿಂದ ವ್ಯೂ ಪಾಯಿಂಟ್ ನೋಡ್ಕೊಳ್ಳಿ. ಏಯ್ ಬಾರ ಲೇ, ಸಕ್ಕರ ಇದೆ. ನೀನು ಮಾಡ್ಕೊಂಬಾಪ ವಿಡಿಯೋ. ಸಾವಂದ್ರಗ ಬೆಟ್ಟ ಆಡ್ತಂಗೆ ಆಯ್ತಲ್ಲ ಫ್ರೆಂಡ್ಸ್, ನಿಜ ಆಗಲ್ಲ. ಲುಕ್ ಅಟ್ ದ ವ್ಯೂ ಮ್ಯಾನ್. ನೀವೊಂಚೂರು ಮೈ ಮರ್ತರು ಜಾರ್ಬಿಡ್ತೀವಿ. ನಾನು ಮಾಗಡಿಲಿ ಎಷ್ಟು ವರ್ಷ ಇದ್ದೀನಿ, ಫಸ್ಟ್ ಟೈಮ್ ಬರ್ತಾ ಇರೋದು. ಇಂಥ ಪ್ಲೇಸಿಗೆ ಬರೋದಕ್ಕೂ ದಮ್ ಬೇಕು, ಧೈರ್ಯ ಬೇಕು. ನಮ್ಮ ಕಸಿನ್ಸ್ ಎಲ್ಲ ಅಲ್ಲೇ ನಿಂತ್ಕೊಂಡ್ಬಿಟ್ರು. ನಾನು ನೋಡಿ ಇಲ್ಲಿ ತನಕ ಬಂದೀನಿ,
ಟಾಪ್ ಮೋಸ್ಟ್ ಎಂಡ್ ಪಾಯಿಂಟಿಗೆ ಬಂದಿದ್ದೀನಿ. ಇಷ್ಟು ವರ್ಷ ಮಾಗಡಿಲಿದ್ದೆ, ನನಗೆ ಗೊತ್ತಿಲ್ಲ ಈ ಬೆಟ್ಟ. ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಲ್ಲ. ಹೆಂಗೆ ಕಾಣುತ್ತೆ ನೋಡಿ ಬೆಟ್ಟ. ಫ್ರಂಟ್ ವ್ಯೂ ತೋರಿಸ್ತೇನೆ, ಹೆಂಗಿದೆ ನೋಡಿ. ನಮ್ಮ ಕಸಿನ್ ನೋಡಿ ಎಲ್ಲಿ ಕೂತಿದ್ದಾರೆ ತೋರಿಸ್ತೀನಿ, ಕಾಣಿಸ್ತಿದಾರಾ? ಅಲ್ಲಿ ಕೂತಿದ್ದಾರೆ, ಅಲ್ಲಿ ಕೂತಿದ್ದಾರೆ. ಅಲ್ಲಿಂದ ನಾವು ಬಂದಿದ್ದೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ, ಮಸ್ತು. ಬಂದೆ ಆ ಎಂಡ್ ಪಾಯಿಂಟಲ್ಲಿ ಏನಿರ್ಬೋದು ನೋಡೋಣ ಅಷ್ಟೇ. ಡೆಡೆಂಡು ಇದೆ ನೋಡಿ, ಪ್ಲೇಸು ಮಸ್ತಲ್ಲ, ಅಮೇಝಿಂಗ್. ಬಂದೆ ನೋಡಿ, ಇನ್ನೂ ಹೋಗ್ಬೋದು. ಬಂದೆ ಏನು ಸಿಗತ್ತೆ, ಹೋಗೋಣ. ಬನ್ನಿ, ಲಾಸ್ಟ್ ಡೆಡೆಂಡು. ಅವ್ರು ಬಕ್ಕು ಬಾಕ್ಸಲ್ಲಿ ಡೆಡೆಂಡು ಹೋಗ್ಬಿಟ್ಟು ಬರೋಣ. ಬೆಳಗುಂಬ ಬೆಟ್ಟ ಅಂತಾರೆ ಇದಕ್ಕೆ, ತೋರಿಸ್ತೀನಿ ನೋಡಿ. ಮೈ ಗಾಡ್, ಜಸ್ಟ್ ಅಮೇಝಿಂಗ್. ಇನ್ನು ತೋರಿಸ್ತೀನಿ ನೋಡಿ. ಈಗ ಅಷ್ಟೇ, ಡೆಡ್ ಎಂಡ್. ಎಷ್ಟು ಸುಸ್ತ. ಓ ಮೈ ಗಾಡ್, ಒಂದು ಕೆರೆ ಬೇರೆ ಕಾಣಿಸ್ತು ಅಲ್ಲಿದೆ. ಸಿ, ನೈಸ್. ಒಳ್ಳೆ ಟ್ರೆಕ್ಕಿಂಗ್ ಮಾತ್ರ. ಹೇಳಿ. ನಾನೇನು ಹೇಳಿ, ಎಕ್ಸ್ಪ್ಲೈನ್ ಮಾಡಲ್ಲ. ಮೇಡಮ್ ಅವ್ರು ಬೈತಾ ಇದ್ದಾರೆ, ಸುಮ್ಮನೆ ಹೇಳಷ್ಟೇ ಏನು ಅಂತ. ಅವ್ರು ಬೈತವ್ರಲ್ಲಿ ವಿಡಿಯೋ ಮಾಡೋ. ತುದಿ ಹೋಗ್ಬಿಟ್ಟಿದ್ರೆ ಇಲ್ಲ, ನಾರ್ಮಲ್. ಏನಾದ್ರೂ ಆಗಿದ್ರೆ ನಮ್ಮ ಅಲ್ಲಪ್ಪ ಅವ್ರಿಗಂತೂ ಬುದ್ಧಿ ಇಲ್ಲ. ನನಗೆ ಹೇಳ್ತಾರ ಸೊ ಬೆಟ್ಟ ಹತ್ತಕ್ಕೂ ಗುಂಡಿಗೆ ಬೇಕಮ್ಮ, ಮೀಟ್ರ್ ಬೇಕು. ನಮ್ಮ ಹತ್ರ ಏನಂತ ಗೊತ್ತಾ, ಬೆಟ್ಟ ಹತ್ತಕ್ಕೂ ಗಂಡ್ಸಾಗಿರ್ಬೇಕು ಅಂತಂದ. ಏನ್ ಮಾಡ್ತೀಯ ಮಾಡು. ಆನ್ಸರ್ ಸೂರ್ಯ. ಸೂರ್ಯ ಅಂದ್ರೆ ಒಳ್ಳೇದ್ ಮಾಡ್ತಾರ ಸೂರ್ಯ. ಏನೋ ಮೀಟ್ರ್ ಬೇಕಂತೆ, ಮೀಟ್ರು ಆಟೋಗೆ ಹಾಕೋ ಮೀಟ್ರ, ಕರೆಂಟ್ ಮೀಟ್ರ. ಮೇಡಮ್ ಅವ್ರು ಬೈಕ್ ಕೊಂಡು ಹೋಗ್ತಾ ಇದ್ದಾರೆ, ಹಂಗೆ ಉಳ್ಕೊಂಡು ರೋಲ್ ಆಗೋ, ರೋಲ್ ಮಾಡ್ಕೊಂಡು ಗುಳ್ಳು ಸೇವೆ ಮಾಡ್ಬೇಕಂತೆ. ನದಿ ಇತ್ತು, ಬೆಟ್ಟ ಇತ್ತು, ನಾವು ಬಿಟ್ಬಿಡ್ಬೇಕಿತ್ತು, ಬಿಟ್ಬಿಟ್ಟು ಫೋನ್ ಮಾಡ್ಬೇಕು ಬಿದ್ದಿದ್ದೀನಿ ಅಂತ. ಸ್ವಿಮ್ಮಿಂಗ್ ಬರೋದು ನೋಡಿ ಗೈಸ್, ಇದು ನದಿ ಒಳಗೆ ಇದೀರಂತ ಸುಮ್ಮನೆ ಇದ್ದ, ಇಲ್ಲ ಅಂದ್ರೆ ಅದು ಮಾಡ್ತಿದ್ದೆ. ಸ್ವಿಮ್ಮಿಂಗ್ ಹೋಗ್ಬೇಕಿತ್ತಾನೆ. ನಿಮ್ಮಮ್ಮ ಮನೇಲಿ ಹೊರಡೋಗ್ಲೇನೆ ಬೈತ್ ಕಳ್ಸಿದ್ರು ಇವ್ರು. ಮನೆಗೆ ಕೊಟ್ಟವ್ರು ಇಲ್ಲ ಅಂದ್ರೆ ಒಬ್ಬರೇ ಇಬ್ರು ಕಂಕಣ ಕಟ್ಟೋ ಟೈಮ್ ಬಂದೈತೆ ಅವ್ನಿಗೆ. ಏನು ಹುಡುಗಾಟನ, ನಿಮ್ ಹುಡುಗಿನ ನೋಡ್ಕೊಳ್ಳೋರು ಯಾರು? ನನ್ಗೆ ಬೇರೆ ಅವ್ರ ಹುಡುಗಿ ಮನೆ ಅಡ್ರೆಸ್ ಗೊತ್ತಿಲ್ಲ, ಫೋನ್ ನಂಬರ್ ಗೊತ್ತಿಲ್ಲ. ಇಲ್ಲೂ ಬರುತ್ತೆ ಅವ್ನ ಟೈಮ್ ಬಂದಾಗ ನಾವು ಹಿಡ್ಕೊಂತೀವಿ. ನನಗೆ ಟೈಮ್ ನನಗೆ ಬರೋ ಟೈಮ್ ಅಷ್ಟರಲ್ಲಿ ಅವ್ನು ನನ್ನಂತ 4 ಜನ ಮಕ್ಕಳು ಇರ್ತಾರೆ. ಇಲ್ಲ, ನಾವು ಫ್ಯಾಮಿಲಿ ಪ್ಲಾನಿಂಗ್ ನೋಡ್ತೀವಿ, ಒಂದೇ ಮಗು ಸಾಕು. ಈಗಲೇ ನೋಡಿ, ಇದು ನೀರು ಹರಿಯೋ ಜಾಗ. ಇದು ಒಂದು ಫ್ಯಾಮಿಲಿ ಆಡಿಯನ್ಸ್ ನೋಡುವಂತ ಕಂಟೆಂಟ್. ಪ್ರವೋಕ್ ಮಾಡಿದ್ರೆ ನೀನು ಪ್ರವೋಕ್ ಆಗಬಾರ್ದು. ದಟ್ ಈಸ್ ಕಾಲ್ಡ್ ಯೂಟ್ಯೂಬರ್. ನಿನ್ನ ಫೇಸ್ ಸ್ವಲ್ಪ ತೋರಿಸಿ ಮಾತಾಡ್ತೀನಿ. ನಿನ್ನ ಫೇಸ್ ಸಾಕಪ್ಪ. ಡೈರೆಕ್ಟ್ ಯಾರೋ ಪ್ರೊಡ್ಯೂಸರ್ ಯಾರೋ ನೋಡಿ ಓಡ್ಕೊಂಡಿದ್ದೆ. ನೋಡು ಆ ಕ್ಯಾಟ್ ಅಲ್ಲ, ಅದು ಬೇರೆ ಏನು ಹೆಸರು, ಅದಕ್ಕೆ ಮರ್ತಾ ಇತ್ತು. ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಅರುಣ ಚೆನ್ನಾಗಿ ಬೈಯಿ. ಲೋಪರ್ ಸರಿಯಾಗಿ ಬಿಡೋದು ಈಗ. ಒಂಥರ ಏನಂತಾರೆ, ಥ್ರಿಲ್ಲಿಂಗ್ ಆಗಿತ್ತು. ಇನ್ನೇನು ಹೇಳ್ಬೋದು ಗೊತ್ತಾಗ್ತಿಲ್ಲ. ಯಾಕಿದ್ರೆ ಅಷ್ಟೊಂದೆಲ್ಲ ಮಾಡಬಹುದು, ತಳ್ಬೇಡಿ ಇಲ್ಲಿಂದ. ನಮ್ಮ ತುಂಬಾ ಸೀನಿಯರ್ ಸಿಟಿಸನ್ ಇದ್ದಾರೆ ಈ ಗ್ರೂಪಲ್ಲಿ. ಆ ಸೀನಿಯರ್ ಸಿಟಿಸನ್ ತುಂಬಾ ಟಾಪಿಗೆ ಹೋಗ್ಬಿಟ್ಟಿದ್ರು. ಜೀವ ಬೇಡ ಅಂತ ಕಾಲು ಹೇಳ್ಕೊಂಡು ಹೇಳ್ದ. ಜೀವ ಆದ್ರೂ ಡಿಸ್ಕಷನ್ ಇನ್ನೂ ನಡೀತಾನೆ ಇದೆ. ನೆವರ್ ಎಂಡ್. ಆಯ್ತಾ?
ನೆವರ್ ಎಂಡಿಂಗ್. ಮೇಡಮ್ ಅವ್ರು ಹೆಣ್ಣು ಮಾಡಕ್ಕೆ ಎಂಡ್ ಮಾಡ್ಬೇಕಂತ ಮಾಡಿ. ಈ ಊರ ಹೆಸರು ಏನು? ಈ ಊರ ಹೆಸರು ಬೆಳ್ಗುಂಬ ಬೆಟ್ಟ ಅನ್ಕೋತೀನಿ. ಶೂಟಿಂಗಾ ಎಷ್ಟೆಷ್ಟು ಸಾಕ ಅದೆಲ್ಲ ಹಾಕ್ಬಿಡ ಅರುಣ. ಮೀಟರ್ ಬೇಕು, ಮೀಟರ್ ಮೀಟರ್. ವಿಡಿಯೋ ಇದಾಗಿತ್ತು ನಮ್ಮ ಟ್ರಕ್ಕಿಂಗ್ನ ಪಾರ್ಟ್ 2 ವಿಡಿಯೋ. ಇದಾಗಿತ್ತು, ಚೆನ್ನಾಗಿತ್ತು. ಕಸಿನ್ಸ್ ಗ್ಯಾಂಗ್ ಸೇರಿದ್ಮೇಲೆ ದಿಸ್ ಇಸ್ ದ ಸೆಕೆಂಡ್ ಪ್ಲೇಸ್ ವಿ ಆರ್ ವಿಸಿಟಿಂಗ್. ಸೊ ಇನ್ನಷ್ಟು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀವಿ. ನೀವಿನ್ನೂ ಕಲಿಕಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಕಮೆಂಟ್ಸ್, ಶೇರ್ಸ್, ಫೀಡ್ಬ್ಯಾಕ್, ಎನಿಥಿಂಗ್ ಎಲ್ಸ್ ಇದನ್ನೆಲ್ಲನೂ ಕೊಡಿ. ಥ್ಯಾಂಕ್ ಯು.